ಅದು 10 ಮನೆ ಇರೋ ಪುಟ್ಟ ಗ್ರಾಮ. 3 ವರ್ಷದಲ್ಲಿ 3 ಮಂದಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಯಾವ ಕೇಸ್ನಲ್ಲೂ ಯಾರು ತಗ್ಲಾಕೊಂಡಿರಲಿಲ್ಲ. ಆದ್ರೀಗ ನೌಟಂಕಿ ಆಂಟಿಯರ ಹಸಿ ಹಸಿ ನಾಟಕ ಬಟಾ ಬಯಲಾಗಿದೆ. 3 ವರ್ಷ 3 ಕೊಲೆ, ಹಂತಕರ ನಿಗೂಢ ಹೆಜ್ಜೆ. ಹೆಂಡತಿಯರೇ ಕೊಟ್ಟಿದ್ರು ಸುಪಾರಿ, 6 ಮಂದಿಗೆ ಬಿತ್ತು ಬೇಡಿ. ಒಬ್ಬೊಬ್ಬರ ಮುಖಗಳು ಹೇಗಿವೆ ನೋಡಿ, ಥೇಟ್ ರಣರಾಕ್ಷಸರಂತಿದ್ದಾರೆ. ಇವರಿಗೆ ಮನುಷ್ಯತ್ವಕ್ಕಿಂತ ಮನಿಯೇ ದೊಡ್ಡದು. ದುಡ್ಡು ಕೊಡ್ತೀವಿ ಅಂದ್ರೆ ಯಾರ ಹೆಣ ಬೇಕಾದ್ರೂ ಉರುಳಿಸ್ತಾರೆ. ಯಾವುದೇ ಆಂಟಿ ಬಂದು ಸುಪಾರಿ ಕೊಟ್ರು ಸಣ್ಣದೊಂದು ಸುಳಿವು ಸಿಗದಂತೆ ಕೊಂದು ಹಾಕ್ತಿದ್ರು. ಜಸ್ಟ್ 3 ವರ್ಷದಲ್ಲಿ 3 ಹೆಣ ಉರುಳಿಸಿದವರು ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಊರಲ್ಲಿ ಓಡಾಡ್ಕೊಂಡಿದ್ರು. ಆದ್ರೆ ಎಷ್ಟು ದಿನ ಅಂತ ಆಟ ಆಡ್ತಾರೆ ಹೇಳಿ? ಪಾಪದ ಕೊಡ ತುಂಬುತ್ತಿದ್ದಂತೆ ಒಂದೊಂದೇ ರಕ್ತ ರಹಸ್ಯ ಬಿಚ್ಚಿಕೊಂಡಿದೆ. ಒಂದು ಕೊಲೆಯಲ್ಲಿ ಕಾಲ್ ಆಗ್ತಿದ್ದಂತೆ 3 ಕೊಲೆ ರಹಸ್ಯ ಬಟಾ ಬಯಲಾಗಿದೆ. ಹಾರ್ಟ್ ಅಟ್ಯಾಕ್ ನಾಟಕ, ಗಂಡನಿಗೆ ಕಟ್ಟಿದ್ಲು ಚಟ್ಟ. ಇವಳೇ ನೋಡಿ ಈ ಸ್ಟೋರಿಯ ಮದನ ಮೋಹಿನಿ. ಇವಳಿರೋ ಅಂದ ಚಂದಕ್ಕೆ ಗಂಡನನ್ನೇ ಬಲಿ ಕೊಟ್ಟಿದ್ದಾಳೆ. ಮಕ್ಕಳು ಮೊಮ್ಮಕ್ಕಳು ಅಂತ ಬದುಕೋ ವಯಸ್ಸಲ್ಲಿ ಪರಪುರುಷನ ಮೋಹದಲ್ಲಿ ತೇಲಾಡ್ತಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಗಂಡ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಯಾವಾಗ ಮಾಲಾಳ ಕಳ್ಳಾಟಕ್ಕೆ ಗಂಡನೇ ವಿಲನ್ನಾದ್ನೋ, ಈ ಸುಪ್ಪನಾತಿ ಸುಬ್ಬಿ ಉರಿದು ಹೋಗಿದ್ದಾಳೆ. ಗಂಡನನ್ನ ಕೊಂದ್ರೂ ಸರಿ, ಪಕ್ಕದ ಮನೆ ಪ್ರಿಯಕರನನ್ನ ಬಿಡಲ್ಲ ಅಂತ ಹಠಕ್ಕೆ ಹೋಗಿದ್ದಾಳೆ. ಹೀಗಾಗಿಯೇ ತನ್ನ ಗಂಡ ಮಹಾಂತೇಶನ ಕೊಲೆಗೆ 70,000 ರೂಪಾಯಿ ಸುಪಾರಿ ಕೊಟ್ಟಿದ್ಲು. ಸುಪಾರಿ ಪಡೆದವರೇನು ದೂರದೂರಿನವರಲ್ಲ, ಎಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಳೂರಿನವರೇ. ಯಾವಾಗ ಕಾಸು ಕೈಗೆ ಬಂತೋ ಮಹಾಂತೇಶನನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾರೆ. ನಂತರ ಕಂಠಪೂರ್ತಿ ಕೊಡಿಸಿ ಸಾಫ್ಟ್ ಹಗ್ಗದಿಂದ ಕತ್ತು ಹಿಸುಕಿ ಹತ್ಯೆ ಮಾಡಿದ್ರು. ರಾತ್ರಿ ಆಗ್ತಿದ್ದಂತೆ ಹೆಣ ತಂದು ಮಾಲಾ ಮನೆಯಲ್ಲಿ ಇಟ್ಟಿದ್ರು. ಬೆಳಗಾಗ್ತಿದ್ದಂತೆ ಇದೇ ಮನೆಹಾಳ್ ಮಾಲಾ ನವರಂಗಿ ಆಟ ಶುರು ಮಾಡಿದ್ಲು. ಅಯ್ಯೋ, ನನ್ನ ಗಂಡ ಸತ್ತೋದ, ಹಾರ್ಟ್ ಅಟ್ಯಾಕ್ ಆಗಿ ಮಲಗಿದ್ದಲ್ದೇ ಜೀವ ಬಿಟ್ಟ ಅಂತ ಹಸಿ ಹಸಿ ನಾಟಕ ಆಡಿದ್ಲು. ಕೊನೆಗೆ ಊರೋರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ಸಹ ಮಾಡಿದ್ರು. ಮಹಾಂತೇಶನ ಕಥೆ ಮುಗಿಸಿದ್ದು ಕಳೆದ ವರ್ಷದ ಏಪ್ರಿಲ್ ತಿಂಗಳಲ್ಲಿ. ಸುಮಾರು 8 ತಿಂಗಳ ಕಾಲ ಎಲ್ಲರೂ ಹಾಯಾಗಿದ್ರು. ಆದ್ರೆ ಇತ್ತೀಚೆಗೆ ಮಹಾಂತೇಶನ ಸಹೋದರನಿಗೆ ಅನುಮಾನ ಶುರುವಾಗಿದೆ. ಅಣ್ಣನ ಸಾವಿನ ಹಿಂದೆ ಏನೋ ಕೈವಾಡ ಇದ್ದಂತಿದೆ ಅಂತ ಯಮಕನ ಮರಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಖಾಕಿ ಪಡೆ ಫೀಲ್ಡ್ಗೆ ಇಳಿತಿದ್ದಂತೆ ಒಂದೊಂದೇ ಕಥೆಗಳು ತೆರೆದುಕೊಂಡಿವೆ. 2022ರಿಂದ 2024ರವರೆಗೆ ನಡೆದ 3 ಮರ್ಡರ್ ಮಿಸ್ಟ್ರಿಯನ್ನ ತೆರೆದಿಟ್ಟಿದ್ದಾರೆ. 2022ರಲ್ಲಿ ಅಣ್ಣನ ಉಸಿರು ನಿಲ್ಲಿಸಿದ್ದ ಪಾಪಿ ತಮ್ಮ. ಇವನೇ ನೋಡಿ 2022ರಲ್ಲಿ ದುರಂತ ಅಂತ್ಯ ಕಂಡ ವಿಠ್ಠಲ್ ಮಾಳಗೆ. ಕುಡಿತದ ದಾಸನಾಗಿದ್ದ ಗೀತ 22 ಲಕ್ಷ ರೂಪಾಯಿಗೆ ತನ್ನ ಜಮೀನನ್ನೇ ಅಡಾಗಿಟ್ಟಿದ್ದ. ಈ ವಿಷಯ ಸಹೋದರ ರಮೇಶ್ಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ. ತನ್ನ ಆಸ್ತಿಗೆ ಕಂಟಕ ಆದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ತಾನೇ ಟೀಮ್ ರೆಡಿ ಮಾಡಿದ್ದಾನೆ. ಆಗ್ಲೇ ನೋಡಿ ಹಂತಕ ಪಡೆ ರೆಡಿಯಾಗಿದ್ದು. ತಮ್ಮನೇ ಅಣ್ಣನನ್ನ ಕರ್ಕೊಂಡು ಹೋಗಿ ಕಂಠಪೂರ್ತಿ ಕುಡಿಸಿದ್ದಾನೆ. ನಂತರ ಕುತ್ತಿಗೆಗೆ ಹಗ್ಗ ಬಿಗಿದು ವಿಠಲ್ನ ಉಸಿರು ನಿಲ್ಲಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಇವರೇ ಕಥೆ ರೆಡಿ ಮಾಡಿ ಶವವನ್ನು ಸುಟ್ಟು ಹಾಕಿದ್ರು. ಯಾವಾಗ ಈ ಮರ್ಡರ್ ಮಿಸ್ಟ್ರಿ ಊರಲ್ಲೇ ಮುಚ್ಚೋಯ್ತು, 3 ಹಂತಕರು ಆರಾಮಾಗಿ ಓಡಾಡ್ಕೊಂಡಿದ್ರು. ಅಣ್ಣನನ್ನೇ ಕೊಂದು ಆರಾಮಾಗಿದ್ದೀನಿ ಅಂತ ತನಗೆ ತಾನೇ ಬೆನ್ನು ತಟ್ಕೊಳ್ತಿದ್ದ. ಹೀಗಾಗಿಯೇ ಇನ್ನೊಂದು ಕೊಲೆ ಸುಪಾರಿ ಸಹ ತಗೊಂಡಿದ್ದ. ಇವಳೇ ನೋಡಿ ಗಂಡನಿಗೆ ಗುಂಡಿ ತೋಡೋದಕ್ಕೆ ಹಣ ಕೊಟ್ಟ ಐನಾತಿ ಹೆಂಡತಿ. ಕಟ್ಕೊಂಡ ಗಂಡನಿಗೆ ಗೋಲಿ ಹೊಡೆದು ಪಕ್ಕದ ಮನೆಯ ಮನೆಹಾಳನ ಜೊತೆ ಕಿಲಕಿಲ ಅಂತ ನುಲಿತಿದ್ಲು. ಈ ವಿಷಯ ನಾಗಪ್ಪನಿಗೆ ಗೊತ್ತಾಗ್ತಿದ್ದಂತೆ ಹೆಡೆ ತೊಳಿದ ಹಾವಾಗಿದ್ದಾನೆ. ಎಲ್ಲವ್ವನ ಚಿಣಿಮಿಣಿ ಆಟಕ್ಕೆ ಒಂದು ಗತಿ ಕಾಣಿಸ್ತೀನಿ ಅಂತ ಊರಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದ. ಯಾವಾಗ ಗಂಡನೇ ಗಂಡಾಂತರ ತರ್ತಾನೆ ಅನ್ನೋದು ಎಲ್ಲವ್ವಾಗೆ ಗೊತ್ತಾಯ್ತು ರಣಚಂಡಿಯಾಗಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಇದೇ ರಮೇಶನಿಗೆ ಸುಪಾರಿ ಕೊಟ್ಟಿದ್ದಾಳೆ. ಮೊದಲೇ ಅಣ್ಣನನ್ನ ಕೊಂದು ಸಕ್ಸಸ್ ಆಗಿದ್ದವ ನಾಗಪ್ಪನನ್ನು ಬಡಿದು ಬಾಯಿಗೆ ಹಾಕೊಂಡಿದ್ದ. ರೈಲ್ವೆ ಹಳಿ ಮೇಲೆ ಶವ ಬಿಸಾಡಿ ಆತ್ಮಹತ್ಯೆ ಅಂತ ನಾಟಕ ಮಾಡಿದ್ರು. ಅಲ್ಲಿಗೆ 2 ಕೊಲೆ ಕೇಸ್ಗೂ ಇತಿಶ್ರೀ ಹಾಡಿದ್ರು. ಅವ್ರ ಬಗ್ಗೆ ಬೇರೆ ಬೇರೆ ಪ್ರಕರಣ ಬಗ್ಗೆ ಕೇಳಿದಾಗ
ಅವರು ಮತ್ತೆರಡು ಪ್ರಕರಣಗಳನ್ನ ಮಾಡಿದ್ದಾಗಿ ಒಪ್ಕೋತಾರೆ. ಪಾಪದ ಕೊಡ ತುಂಬುವವರೆಗೂ ಇವರ ನವರಂಗಿ ಆಟ ಚೆನ್ನಾಗಿಯೇ ಇತ್ತು. ಆದ್ರೆ ಮಹಂತೇಶನ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಿದ್ದಂತೆ ಎಲ್ಲಾ ವಿಷಯವನ್ನ ಕಕ್ಕಿದ್ದಾರೆ. ಹೀಗಾಗಿ 6 ಮಂದಿ ಹಂತಕರನ್ನ ಬಂಧಿಸಿರೋ ಪೊಲೀಸರು ಎಲ್ಲರನ್ನೂ ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ 3 ಕೊಲೆ ಮಾಡಿ ಆರಾಮಾಗಿದ್ದವರು ಸೆರೆಮನೆ ಸೇರಿದ್ದು ಭಗವಂತ ಬಿಟ್ರು ಕರ್ಮ ಬಿಡಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.